ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ವಾಪಸಂದ್ರ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಓಂ ಶಕ್ತಿ ಅಂಬಲಿ ಪೂಜಾ ಕಾರ್ಯಕ್ರಮ. ಅಮ್ಮನವರ ಗಂಜಿ ಪೂಜೆ ಬಡವರೆಲ್ಲರಿಗೂ ಪುಣ್ಯ ಕಾರ್ಯ. ಓಂ ಶಕ್ತಿ ಅಮ್ಮನವರ ಗಂಜಿ ಅಥವಾ ಅಂಬಲಿ ಪೂಜಾ ಕಾರ್ಯಕ್ರಮ ದೇಶದೆಲ್ಲೆಡೆ ಶ್ರಾವಣ ಮಾಸದಲ್ಲಿ ಆಚರಿಸಲಾಗುತ್ತದೆ. ಈ ಪೂಜೆಯಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರಿಗೂ ಅಂದುಕೊಂಡ ಎಲ್ಲ ಕೆಲಸ ಕಾರ್ಯಗಳು ನಡೆಯುತ್ತವೆ. ಓಂ ಶಕ್ತಿ ಅಮ್ಮನವರ ವೃತ ಬಡವರ ಪಾಲಿಗೆ ಪುಣ್ಯ ಕಾರ್ಯ ಎಂದು ಆಲಸ್ತಿಮ್ಮನಹಳ್ಳಿ ದೊಡ್ಡಮ್ಮದೇವಿ ಧರ್ಮದರ್ಶಿ ಸುರೇಶ್ ಸ್ವಾಮಿ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಇಂದು ಓಂ ಶಕ್ತಿ ಅಮ್ಮನವರ ಗಂಜಿ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗಂಜಿ ಪೂಜಾ ಕಾರ್ಯಕ್ರಮಕ್ಕೆ ನೂರಾರು ಓಂ ಶಕ್ತಿ ಮಾಲೆ ಸಮವಸ್ತ್ರ ಧರಿಸಿದ ಕಳಶಗಳನ್ನು ಹೊತ್ತು ಅದರ ಮೇಲೆ ಇಟ್ಟ ಗಂಜಿ ಗಡಿಗೆಗೆ ಅಲಂಕರಿಸಿಕೊಂಡು ಭಾಗವಹಿಸಿದ್ದರು. ತಮಟೆ ಸದ್ದಿಗೆ ಹೆಜ್ಜೆ ಹಾಕಿ ಕುಣಿದರು. ಓಂ ಶಕ್ತಿ ಅಮ್ಮನವರ ನೆನೆದು ಶ್ರೀ ರಂಗನಾಥನಿಗೆ ಪೂಜೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಆಲಸ್ತಿಮ್ಮನಹಳ್ಳಿ ದೊಡ್ಡಮ್ಮ ದೇವಿ ಧರ್ಮದರ್ಶಿ ಸುರೇಶ್ ಸ್ವಾಮಿ, ಅಂಬಲಿ ಅನ್ನೋದು ಕಡು ಬಡವರ ಊಟ. ತಮ್ಮ ಮನೆಯಲ್ಲಿರುವ ಅಡಿಗೆ ಪಾತ್ರೆಯಲ್ಲಿ ಅಂಬಲಿ ಓಂ ಶಕ್ತಿ ಅಮ್ಮನವರಿಗೆ ಬಲು ಪ್ರೀತಿ. ಓಂ ಶಕ್ತಿ ಅಮ್ಮನವರನ್ನ ನೆನೆದು ಪೂಜಿಸುವ ಮಾಲಧಾರಿಗಳಿಗೆ ಅಮ್ಮ ಒಳ್ಳೆಯದನ್ನು ಮಾಡಿರುವುದರಿಂದ ಗಂಜಿ ಪೂಜೆ ಕಾರ್ಯಕ್ರಮನ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಆಚರಿಸಲಾಗುವುದು. ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಮಾಲೆ ಧರಿಸಿದ ಹೆಂಗಸರು ಮತ್ತು ಗಂಡಸರು ತಮಿಳುನಾಡಿನ ಓಂ ಶಕ್ತಿ ಅಮ್ಮನವರ ದರ್ಶನ ಪಡೆಯುತ್ತಾರೆ. ಇದರಿಂದ ಎಲ್ಲರಿಗೂ ಒಳ್ಳೆಯದು ಆಗಲಿದೆ ಎಂಬ ನಂಬಿಕೆಯೂ ಇದೆ ಎಂದು ಹೇಳಿದರು. ಕಾರ್ಯಕ್ರಮ ವಿಶೇಷವಾಗಿ ಏನಪ್ಪ ಅಂದರೆ, ಹಿಂದಿನ ಕಾಲದಿಂದ ನಾವು ಒಂದು ಬಡತನ ಕುಟುಂಬನಾಗಲಿ ಸಾಹುಕಾರ ಕುಟುಂಬನಾಗಲಿ ರಾಗಿ ಬೆಳೆ ಬೆಳೆದು ಅಂಬಲಿ ಮಾಡಿ ನಾವು ಅದು ರಾತ್ರಿ ಉಳಿಯುವಂಥ ತೆಂಗಿನ ಹಿಟ್ಟಾಗಲಿ ಅದು ತೆಂಗಿನ ಸೀಕೆ ಆಗಲಿ ತೊಗೊಂಡು ಅದನ್ನು ಬೆಳಗ್ಗೆ ಟೈಮ್ ನಾವು ಇದನ್ನು ಅಂಬಲಿ ಮಾಡ್ಕೊಂಡು ಮತ್ತೆ ಮನೆ ಮತ್ತೆ ಬೆಳಗ್ಗೆ ಚೆನ್ನಾಗಿ ಕಾಪಾಡಲಿ ಅಂತ ಒಂದು ವ್ಯವಸಾಯ ಮುಖಂಡರು ಹೋಗ್ತೀವಿ. ಆಗ ವಿಶೇಷವಾಗಿ ಒಂದು ಪಚ್ಚೆ ಇಟ್ಟರೆ ಸಾಕು ದೇವಿ ಬೆಳೀತಾರಂಥ ಒಂದು ಶಕ್ತಿ ಮಾತೆಯಿಂದ ಒಂದು ಎಣ್ಣೆದೇವರ ಕಡೆ ಒಂದು ಗಂಡು ದೇವರಕ್ಕಾಗಲಿ ದೇವತೆಗಳನ್ನ ಹಾರೈಸ್ತಾರೆ. ಆ ಪಬ್ಬಕ್ಕೆ ಮತ್ತೆ ಬಿಡಬಾರ್ದು ಅಂತೇಳಿ ಇವತ್ತು ತಾಯಿಗೆ ಯಾವುದು ಅನುಕೂಲ ಮನೆಗಳು ಮತ್ತು ಬೆಳೆಗಳು ಬರೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇಡೀ ಕರ್ನಾಟಕ ದೇಶದಲ್ಲಿ ಮಕ್ಕಳ ಸೌಕರ್ಯ ಅಂದರೆ ವಿದ್ಯಾಭ್ಯಾಸ ಕೊಡುತ್ತೆ. ಮತ್ತು ಮೊತ್ತ ದಾರಿಗಳಲ್ಲಿ ಯಾವುದು ಆಶ್ರಮಗಳಾಗಿ ಕಾಪಾಡಲಿ ಮತ್ತು ಬಡತನ ಕುಟುಂಬದಲ್ಲಿ ಮೇಲೆ ಇನ್ನೂ ಹೆಚ್ಚು ಮಟ್ಟಿಗೆ ಬೆಳೆಯಕ್ಕೆ ಶಕ್ತಿ ಕೊಡಲಿ ಅಂತೇಳಿ ಆ ತಾಯಿ ಮಹಾಶಕ್ತಿಗೆ ಅಂಬಲಿ ಅಂತ ತುಂಬ ಇಷ್ಟವಾಗಿರುವಂಥ ಪ್ರಸಾದ ಇವತ್ತು ಸ್ವೀಕರಣೆ ಮಾಡಿ ನೈವೇದ್ಯ ಮುಖಾಂತರವಾಗಿ ಯಾತ್ರೆ ಮುಖಾಂತರ ಹೋಗಿ ಬಂದು ಮತ್ತು ಈ ಸ್ಥಳಕ್ಕೆ ಮತ್ತು ಈ ಗ್ರಾಮದಲ್ಲಿ ಈ ವಾಪಸಂದ್ರದಲ್ಲಾಗಿರ್ಬೋದು ಚಿಕ್ಕಬಳ್ಳಾಪುರದಲ್ಲಾಗಿರ್ಬೋದು ಯಾವುದು ಕೀಡುಗಳಾಗಿರಂಗೆ ಪ್ರತಿ ವರ್ಷ ತುಂಬ ಸಂತೋಷವಾಗಿ ಈ ತಾಯಿ ಕಾಪಾಡಲಿ ಅಂತೇಳಿ ಈ ಆಚರಣೆಯನ್ನು ಮುಂದುವರಿಸ್ತಾ ಇದ್ದೀವಿ. ಪ್ರತಿ ವರ್ಷ ಒಬ್ಬೊಬ್ಬರು ಹೆಚ್ಚಿನ ಜನಸಂಖ್ಯೆ ಸೇರಿ ಆ ತಾಯಿಗೆ ಇಷ್ಟವಾಗಿರುವಂಥ ಪ್ರಸಾದ ಕೊಡ್ತಾ ಇದ್ದೀವಿ. ಆ ಪ್ರಸಾದ ಮತ್ತೆ ಮೇಲೆ ಹಾಕಿ ಆ ನೈವೇದ್ಯ ತೊಗೊಂಡ್ರೆ ತುಪ್ಪದಂಥ ಸಂತೋಷ ಆಗುತ್ತೆ ಅಂತೇಳಿ ಈ ಸೌಕರ್ಯ ಮಾಡ್ಕೊತಾ ಇದ್ದೀವಿ. ಓಂ ಶಕ್ತಿಯ ಈ ಸೀಸನ್ ಬಂದು ಈಗ ಈ ಮಾಸದಲ್ಲಿ ಮಾತ್ರ ಶ್ರಾವಣ ಮಾಸದಿಂದ ಈ ಅಮಾವಾಸ್ಯೆ ಅಂದರೆ ಮೊನ್ನೆ ಹೋದ ಅಮಾವಾಸ್ಯೆಯಿಂದ ಈ ಅಮಾವಾಸ್ಯೆವರೆಗೂ ಅಂಬಲಿಗೆ ಕೊಡುವಂಥ ಯಾಕೆ ಯೋಗ ಕೊಡ್ತೀವಿ ಅಂದರೆ ಈ ಶ್ರಾವಣ ಮಾಸ ಇವತ್ತು ಈ ಮಾಸ ಅಂದರೆ ತುಂಬ ನಮಗೆ ಇಷ್ಟವಾಗಿ ಕಸವಾಗಿ ಶುರು ಮಾಡ್ತೀವಿ. ಮತ್ತು 10ನೇ ತಿಂಗಳಿಂದ ಆಚೆಗೆ ಮಾಣಿಗಳು ಧರಿಸಿ ಮತ್ತು ಆ ತಮಿಳುನಾಡಲ್ಲಿರುವಂಥ ತಾಯಿಗೆ ಮಾಣಿ ಧರಿಸ್ಕೊಂಡು ಹೋಗಿ ಮತ್ತು ದರ್ಶನ ಮಾಡ್ಕೊಂಬಂದರೆ ಆ ಶಕ್ತಿ ದೇವತೆಯಾಗಿ ಎಲ್ಲರನ್ನೂ ಹಾರೈಸ್ತಾಳೆ ಮತ್ತು ಆರೋಗ್ಯಗಳನ್ನ ಕೊಡ್ತಾಳೆ ಅಂತ ಒಂದು ನಂಬಿಕೆಯಿಂದ ನಾವು ಹೋಗ್ತಾ ಇದ್ವಿ. ಆ ನಂಬಿಕೆ ತಾಯಿ ಕಾಪಾಡ್ತಾ ಇದ್ದಾಳೆ ಎಲ್ಲರೂ. ಓಂ ಶಕ್ತಿ ತಂಡದ ಗುರುಸ್ವಾಮಿ ಮಂಜುಳಾ ಮಾತನಾಡಿ, ಇದು 23 ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಗಂಜಿ ಪೂಜೆ ನಡೆಸಲಾಗುತ್ತಿದೆ. ಒಬ್ಬರು ಇಬ್ಬರು ಮೂವರಿಂದ ಪ್ರಾರಂಭವಾದ ಓಂ ಶಕ್ತಿ ಅಮ್ಮನವರ ಭಕ್ತರು ಇಂದು ನೂರಾರು ಸಂಖ್ಯೆಯಲ್ಲಿ ಪರಿವರ್ತಿತರಾಗಿದ್ದಾರೆ. ಓಂ ಶಕ್ತಿ ಅಮ್ಮನವರ ಭಕ್ತರಿಗೆ ಮಕ್ಕಳಾಗದವರಿಗೆ ಮಕ್ಕಳು, ಮದುವೆಯಾಗದ ಹುಡುಗ ಹುಡುಗಿಯರಿಗೆ ಮದುವೆ ಭಾಗ್ಯ, ವಿದ್ಯೆ ವ್ಯಾಪಾರವನ್ನು ವೃದ್ಧಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂಬ ನಂಬಿಕೆಯೂ ಇದೆ ಎಂದು ಹೇಳಿದರು. ಒಂದು 11
ಆಗೋದ್ರಿಗಾಗ್ಬೋದು, ಒಂದು ಮಳೆಗಾಗ್ಬೋದು, ಏನಕ್ಕಾದರೂ ಆಗ್ಬೋದು, ಒಂದು ಬೆಳೆ, ಒಂದು ಕಾಯಿಲೆಗೆ ಈ ಗಂಜಿ ಎತ್ಕೊಂಡೋಗಿ ಮನೆಯಲ್ಲಿ ಕುಡಿದ್ಬಿಟ್ರೆ ಅವ್ರಿಗೆ ಅಷ್ಟೇ. ಸಂತಾನ ಇಲ್ಲ ಅಂದರೆ ಅವ್ರಿಗೆ ಸಂತಾನ ಭಾಗ್ಯ ಎಲ್ಲನೂ ಯಾರಿಗಾದ್ರೂ ಮದುವೆ ಆಗಲಿಲ್ಲ ಅಂದರೆ ಅವ್ರಿಗೆ ಮದುವೆ ಎಲ್ಲನೂ ಆಗಿದೆ. ಅದರಿಂದ ಇದು 11ನೇ ವರ್ಷ ಉತ್ಸವ ನಾವು ಮುಗಿಸ್ತಾ ಇದ್ದೀವಿ. ಓಂ ಶಕ್ತಿ ಇದಕ್ಕೆ ಎಲ್ಲರೂ ಜಾಸ್ತಿ ಇದ್ದಾರೆ ಸರ್. ಇವಾಗ ಗಂಡು ಮಕ್ಕಳು ಜಾಸ್ತಿ ಇದ್ದಾರೆ, ಅವ್ರಿಗೆಲ್ಲ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗಿದೆ. ಅದರಿಂದ ಎಲ್ಲರೂ ಸೇರಿ ಎಲ್ಲರೂ ಪಾತ್ರರಾಗ್ಬೋದು ಸರ್. ಡಿಸೆಂಬರ್ನಿಂದ ಜನವರಿ ಎಂಡು ಆವಾಗ ಮುಗಿಯುತ್ತೆ. ಆಮೇಲೆ ಈ ಗಂಜಿ ಮಹೋತ್ಸವ ಶ್ರಾವಣ ಮಾಸದಲ್ಲಿ ಆಗಸ್ಟಲ್ಲಿ ಬರುತ್ತೆ. ಬಂದು ಈ ಆಗಸ್ಟಲ್ಲೇ ಮಾಡಬೇಕು. ಆಗಸ್ಟ್ ಮುಗಿದ ತಕ್ಷಣ ಅಷ್ಟೇ. ನಾವು ಸರ್ 18ನೇ ವರ್ಷ ಸರ್. ನಾನು 19ನೇ ವರ್ಷ ಆಗ್ತಾಯಿದ್ದೀನಿ. ನಾನು ಗುರುಸ್ವಾಮಿ ಆಗಿದ್ದೀನಿ. ಎಲ್ಲರಿಗೂ ನಾವು ಮಾಲೆ ಹಾಕ್ಕೊಂಡು ಇವ್ರಿಗೆಲ್ಲನೂ ಹೋಗಿ ಬರ್ತೀವಿ. ನಂದೊಂದು 32 ಬಸ್ಸು ಹೋಗಿತ್ತು ಮೊನ್ನೆ. ಹೋಗ್ತೀವಿ ಬರ್ತೀವಿ. ಅಮಾಸೆಗೆ ಹುಣ್ಣಿಮೆಗೆ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ. ಈ ವೇಳೆ ವಾಪಸಂದ್ರ ಲೀಡರ್ ಜೆಸಿಬಿ ಮಂಜುನಾಥ್, ಶಂಕರಪ್ಪ, ಖುಷಿ, ಸೀನಪ್ಪ, ನಾಗಮ್ಮ, ವೀಣಾ, ಮಮತಾ, ರೂಪಾ, ಕೀರ್ತಿ ಇತರರು ಇದ್ದರು.